ಬಸವನ ಬಾಗೇವಾಡಿಯಿಂದ ಪಾದಯಾತ್ರೆ ಮಾಡುತ್ತಾ ಬಳಗಾನೂರು ತಲುಪಿ ತಾಳಿಕೋಟೆ ಆಚೆ ಬಂಡೆಪ್ಪನಹಳ್ಳಿ ಸಾಲುವಡಿಗೆಯಲ್ಲಿರುವ ಯಲ್ಲಮ್ಮನ ಕೊಳ್ಳದಲ್ಲಿ ಬಿಸಿನೀರು ಸ್ನಾನವನ್ನು ಮಾಡಿದೆವು. ಇಲ್ಲಿ ಬಂದು ತಲುಪುವಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಇಲ್ಲಿ ಕಾಣುವ ದೇವಾಲಯ ಹೊಸದೊಂದು ನಿರ್ಮಿಸ್ತಾ ಇದ್ದಾರೆ. ಸುಂದರವಾಗಿ ಕಟ್ತಾ ಇದ್ದಾರೆ ಹೊಸ ದೇವಸ್ಥಾನವನ್ನು. ನಾವೆಲ್ಲರೂ ಸ್ನಾನವನ್ನು ಮಾಡಿಕೊಂಡೆವು. ಇನ್ನೂ ಕೆಲವೊಬ್ಬರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ವೇಟ್ ಮಾಡಿ ಮತ್ತೆ ನಾವು ಉಪ್ಪಿಟ್ಟು ಹಾಗೂ ಪಲಾವು ಹಾಗೆ ಶಿರಾ ಈ ಥರ ಪ್ರಸಾದವನ್ನು ಸೇವಿಸಿ ಮುಂದೆ ದ್ಯಾಮನಾಳ ಗೌಡ್ರ ಮನೆಗೆ ಹೊರಟಿವಿ. ಅಭಿಷೇಕ ಪೂಜಂಗರ್ತಿಲೆ ಮಾಡಿ ಅರ್ತಿಲೆ ಮಾಡಿ ಹಚ್ಚಿ ನೋಡಿದಾರು ಚಿಕ್ಕಿ ನೋಡಿದಾರು ನೀಡಿ ಜೈ ದೇವ ಜೈ ದೇವ ನಮನ ಪಾದಕ್ಕೆ ಮುಕ್ತಿ ಜೈ ದೇವ ಜೈ ದೇವ ಆರುತಿ ಬೆಳಗುವೆ ಕಂಡು ಕಮರಿ ಹಾಲು ಕಂಡು. ಇದು ದ್ಯಾಮನಾಳ ಗೌಡರ ಮನೆ. ಅಲ್ಲಿ ಕಂಬಿಯ ಮಂಗಳಾರತಿಯನ್ನು ಎಲ್ಲ ಮುಗಿಸಿಕೊಂಡು ಪೂಜೆಯನ್ನು ಮುಗಿಸಿಕೊಂಡು ಅಲ್ಲಿ ಹೋಳಿಗೆ ಪ್ರಸಾದವನ್ನು ಎಲ್ಲ ಪಾದಯಾತ್ರಿಗಳು ಮಾಡಿಕೊಂಡು ನಂತರ ಇನ್ನೂ ಕೆಲವು ಭಕ್ತಾದಿಗಳ ಮನೆಗೆ ಹೋಗಿ ಅಲ್ಲಿ ಕಂಬಿ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು 2 ಗಂಟೆ ಮಧ್ಯಾಹ್ನ ಆಗಿತ್ತು. ಪಾದಯಾತ್ರೆಯನ್ನು ಮುಂದುವರಿಸಿದ್ದೆವು. ಮುಂದೆ 7 ಗಂಟೆ ಆಗಿತ್ತು. ಕಕ್ಕೇರಿ ಮಠದಲ್ಲಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೇವೆ. ಕಕ್ಕೇರಿ ಮಠದಿಂದ ಪಾದಯಾತ್ರೆ ಮತ್ತೆ ಪ್ರಾರಂಭ ಮಾಡಿ ಅಲ್ಲಿಂದ ತಿಂತಿನಿ ಕ್ರಾಸ್ ದಾಟಿ ಆಮೇಲೆ ಬ್ರಿಡ್ಜ್ ದಾಟಿಕೊಂಡು ಮುಂದೆ ಬಂದು ಒಂದು ಟೆಂಟ್ ಇದೆ. ಅಲ್ಲಿ ತುಂಬ ದೂರದಿಂದ ಬಂದಿರೋದ್ರಿಂದ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಬರ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ 4 ಗಂಟೆಯಿಂದ ಮತ್ತೆ ನವಿಲುಗುಡ್ಡಕ್ಕೆ ಪ್ರಯಾಣ ಪ್ರಾರಂಭಿಸಬೇಕು. ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಒಳ್ಳೆ ಚಪಾತಿ ಊಟವನ್ನು ತಯಾರು ಮಾಡ್ತಾ ಇದ್ದಾರೆ ಕಮಿಟಿಯವರು. ನೀ ಇಟ್ಟು ಮನಗಂಡ ಇದು ಆಗಿಬಿಟ್ಟು ಈಗ ಸೂಪರ್ ಹಿಟ್. ಹೋದ ವರ್ಷ ಬಿಟ್ಟಿನ್ನ ಪಾದಯಾತ್ರೆಗೆ ವರ್ಷ ಸರಿ ಯಾರು ಸೇವಕರು ಇಷ್ಟ ಅವ್ರು ಸಮಿತಿದವರು ಅಷ್ಟೇ.
ನಿಮ್ದು ಬರೋದು ಹಂಗೆ ಸರಿ ಬರ್ರಿ ಹಾಂ